ಹ್ಯಾಪಿ ವ್ಯಾಲೆಂಟೈನ್ ಡೇ. ಹೋಮ್ ಮೇಡ್ ಕೇಕ್ ಹೆಂಗಾಗೈತೆ? ಟೇಸ್ಟ್ ಹೆಂಗಾಗೈತೆ? ಅಯ್ಯೋ ಟೇಸ್ಟ ಅಲ್ಲಿ ಕೇಕ್ ಡನ್ ಆಯಿತು. ಸೊ ಇವಾಗ ಏನು ಮಾಡೋಣ, ಸ್ವಲ್ಪ ಡೆಕೋರೇಷನ್ ಮಾಡಿದರೆ ಇನ್ನೂ ಚೆಂದ ಇರ್ತೈತಿ. ಫೈನಲಿ ಸೂಪರ್ ಆಗೈತಿ ಕೇಕ್. ಮಸ್ತ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ವ್ಲಾಗ್ಸ್. ಎಲ್ಲರೂ ಹೆಂಗಿದ್ರ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ನಾನು ಕೂಡ ಭಾಳ ಮಸ್ತ್ ಅದೇನಿ. ಹುಡುಗರದು ವಾಯ್ಸ್ ಅಂತೂ ಐತಿ. ಎಲ್ಲ ಮಕ್ಕಳು ಇಲ್ಲೇ ಫುಲ್ ಗದ್ದಲ ಮಾಡಕತ್ತಾರ. ಭಾಳ ಅಂದ್ರೆ ಭಾಳ 4-5 ಜನ ಹುಡುಗರು ಸೇರಿದಾರೆ. ಇಲ್ಲೇ ರೂಮ್ ಒಳಗೆ ಆಡತ್ತಾರೆ, ಈಗ ಹೊರಗೆ ಹೋಗ್ಯಾರ. ಸೊ ಸ್ವಲ್ಪ ಮಕ್ಕಳ ಸೌಂಡ್ ಅಂತೂ ಬರತ್ತಿರ್ತೈತಿ, ಅಡ್ಜಸ್ಟ್ ಮಾಡ್ಕೊರಿ. ಭಾಳ ದಿನದಿಂದ ನನ್ನ ಮಕ್ಕಳಿಬ್ರು ಅಂದ್ರೆ ಹಿಂಗೆ ವಿಡಿಯೋ ಯಾವಾಗಾದ್ರೂ ಫೋನ್ ನೋಡ್ತಿರ್ತಾರಲ್ವ, ಅವ್ರು ನೋಡುವಾಗ ಕೇಕ್ದು ನೋಡಿರ್ತಾರೆ ಮತ್ತು ಕೇಕ್ ತಿಂದಿರ್ತಾರೆ. ಹಿಂಗಾಗಿ ಮಮ್ಮಿ ಕೇಕ್ ಮಾಡು ಅಂತ ಭಾಳ ದಿನದಿಂದ ಹೇಳಕತ್ತಾರ. ಫೈನಲಿ 2 ದಿನ ಇವತ್ತು ಕೂಡಿ ಬಂದೈತಿ. ಎಷ್ಟಂದು ನಾನು ಅವ್ರನ್ನ ಸತಾಯಿಸ್ಲಿ ಅನ್ಕೋತ ಇವತ್ತು ಕೇಕ್ ಟ್ರೈ ಮಾಡ್ಬೇಕು ಅನ್ನಕತ್ತೇನಿ. ನೋಡೋಣ ಹೆಂಗೆ ಬರ್ತೈತಿ ಏನು ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮನ್ನ ಕೇಕ್ನ ಟ್ರೈ ಮಾಡಕತ್ತೇನಿ. ಹಂಗೆ ಚಲೋ ಆಗಲಿ ಬಿಡಲಿ, ನಿಮ್ಮ ಮುಂದೆ ಶೇರ್ ಮಾಡ್ಬೇಕು ಅಂದ್ಕೊಂಡು ನಾನು ವಿಡಿಯೋನ ಮಾಡಕತ್ತೇನಿ. ಚಲೋ ಆದರೂ ಆಯಿತು, ಚಲೋ ಆಗಲಿಲ್ಲ ಅಂದರೂ ಆಯಿತು. ನೋಡೋಣ ಹೆಂಗೆ ಬರ್ತೈತೆ ಅಂತ ನಿಮ್ಗೆ ತೋರಿಸ್ತೇನೆ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ. ನೋಡೋಣ ಇವಾಗ ಕೇಕ್ ಯಾವ ಥರ ಮಾಡಬೇಕು ಏನು ಅಂತ ನಿಮ್ಗೆ ತೋರಿಸ್ತೇನೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿರಿ. ಹಂಗೆ ಕೆಳಗಡೆ ಕಾಣ್ತಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಂಗೆ ನನ್ನ ವಿಡಿಯೋಗೆ ಹೈಪ್ ಕೊಡೋದನ್ನು ಕೂಡ ಮರೆಯೋಕೆ ಹೋಗಬೇಡ್ರಿ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ಒಳಗೆ 2 ತತ್ತಿನ ಹಾಕ್ಕೊಂಡೇನಿ. ಇದಕ್ಕೆ ಜಾಸ್ತಿ ಏನು ಐಟಮ್ಸು ಬೇಕಾಗಿಲ್ಲ. ನನ್ನ ಹತ್ರನೂ ಏನು ಭಾಳ ಒಂದು ಐಟಮ್ಸ್ ಇಲ್ಲ, ಸಿಂಪಲ್ಲಾಗಿ ನಾನು ತೋರ್ಸಕತ್ತೀನಿ. 2 ತತ್ತಿ, ಆಮೇಲೆ ಒಂದು ಅರ್ಧ ಬೌಲ್ ಆಗುವಷ್ಟು ರಿಫೈನ್ಡ್ ಆಯಿಲ್ನ ಯೂಸ್ ಮಾಡಕತ್ತೀನಿ. ಯಾವುದೇ ಶೇಂಗಾಕಾಳು ಎಣ್ಣೆ ಆಯಿತು ಮತ್ತು ಸರ್ಸು ಎಣ್ಣೆ ಅಂತ ಸಿಗ್ತೈತಲ್ಲ, ಸಾಸಿವೆ ಎಣ್ಣೆ, ಅದನ್ನಾಯಿತು, ಇದನ್ನೆಲ್ಲ ಯೂಸ್ ಮಾಡಬಾರ್ದು. ಯಾವುದೇ ವಾಸ ಬರುವಂಥ ಎಣ್ಣೆನ ಇದಕ್ಕೆ ನಾವು ಯೂಸ್ ಮಾಡಬಾರ್ದು, ಇಲ್ಲಾಂದರೆ ಎಲ್ಲ ಕೇಕೆಲ್ಲ ಒಂಥರ ವಾಸ ಬರೋಕ್ಕೆ ಹಿಡಿದ್ಬಿಡ್ತೈತಿ. ಇದಾದ್ಮೇಲೆ ನಾನು ಏನು ಮಾಡಕತ್ತೇನಂತಂದ್ರೆ ಒಂದು ಬೌಲ್ಗೆ ಸ್ವಲ್ಪ ಕಡಿಮೆ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳಕತ್ತೇನಿ. ನೀವು 2 ತತ್ತಿ ತೊಗೊಂಡು ಮಾಡೋದಾದ್ರೆ 1 ತತ್ತಿ ತೊಗೊಂಡ್ರೆ ನೀವು ಮತ್ತೆ ಕಡಿಮೆ ತೊಗೋಬೋದೆಲ್ಲ ಕ್ವಾಂಟಿಟಿನ. ನಾನು 2 ಎಗ್ಗನ್ನ ಹಾಕ್ಕೊಳಕತ್ತೀನಿ. ಈಗ ನಾನು ಎಗ್ ಹಾಕಿ ತೋರ್ಸಕತ್ತೀನಿ. ನಿಮ್ಗೆ ಎಗ್ ಇಲ್ಲದೆ ಮಾಡುವಂಥ ಕೇಕ ಬೇಕಿದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಎಗ್ಲೆಸ್ ಕೇಕ್ನು ನಿಮ್ಮ ಮುಂದೆ ಮಾಡಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದಾದಮೇಲೆ 1 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಂಡು ಇವಾಗ ಮಿಕ್ಸಿ ಜಾರ್ ಒಳಗೆ ಮಿಕ್ಸರ್ ಮಾಡ್ಕೊಂಬರ್ಬೇಕಾಗ್ತೈತಿ. ಅದೆಲ್ಲ ಏನಂದ್ರೆ ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಬಂದಮೇಲೆ ಅದೆಲ್ಲ ಅಂದ್ರೆ ನೊರಿ ಥರ ಇರಬೇಕು, ಹಂಗಾಗಿರ್ಬೇಕದ. ಇವಾಗ ನಾನು ಎಲ್ಲ ರುಬ್ಕೊಂಡು ನೀವು ನೋಡ್ಬೋದು, ಫುಲ್ ನೊರಿ ಥರನೇ ಐತಿ. ಈ ಥರ ಆಗಿರ್ಬೇಕದ, ಅಂದ್ರೆ ಕೇಕ ಪರ್ಫೆಕ್ಟಾಗಿ ಬರ್ತೈತಿ. ನಾನು ಭಾಳ ಸಲ ಟ್ರೈ ಮಾಡೀನಿ, ಫೇಲ್ ಅಂತರೂ ಆಗಿದ್ನು ಭಾಳ ಸಲ. ಅಂದರೆ ಒಬ್ಬೊಬ್ರಿಗೆ ಒಂದೇ ಸಲಕ್ಕೆ ಬಂದುಬಿಡ್ತೈತಿ, ಒಬ್ಬೊಬ್ರಿಗೆ ಏನಾಗ್ತೈತಿ ಒಂದೊಂದು ಸಲ ಫೇಲೂ ಆಗ್ಬೋದು. ಲೈಫಲ್ಲಿ ಸೋಲೆ ಗೆಲುವಿನ ಮೆಟ್ಟಲ್ ಅಂತ ಹೆಂಗೈತಲ್ಲ ಅದೇ ಥರನ. ಒಂದು ಸಲ ಕೆಡ್ಬೋದು, ಇನ್ನೊಂದು ಸಲ ಕೆಡ್ಬೋದು, ಆದರೆ ಪ್ರತಿ ಸಲ ಕೆಡೋಕ್ಕೆ ಚಾನ್ಸೇ ಇಲ್ಲ. ಹೋಗೋಗ್ತಾ ಸರಿಯಾಗಿ ಆಗ್ತೈತಿ. ಇದಾದ್ಮೇಲೆ ನಾನು ಏನು ಮಾಡತ್ತೀನಿ ಅಂದ್ರೆ ಮೈದಾ ಹಿಟ್ಟನ್ನು ತೊಗೊಳತ್ತೀನಿ. 1 ಬೌಲ್ ಅಷ್ಟು ಮೈದಾ ಹಿಟ್ಟನ್ನು ತೊಗೊಂಡನ. ಅದನ್ನು ಯಾವಾಗಲೂ ನಾವು ಜರಡಿ ಇಡಬೇಕಾಗ್ತೈತಿ. ಅಂದರೆ ನಮ್ಮ ಕಡೆ ಅನ್ನೋ ಥರ ಅಂದರೆ ಚಾಣಿಸ್ಕೋಬೇಕಾಗ್ತೈತಿ. ನಾವು ಅದನ್ನು ಚಾಣಿಗೆ ಒಳಗೆ ನಾನು ಸೋಸು ಚಾಣಿಗೆ ಒಳಗನ ಹಾಕಿ ಚಾಣಿಸ್ಕೊಳಕತ್ತನ. ಅಂದ್ರೆ ಗಂಟದು ಆಗಂಗಿಲ್ಲ, ಅದ್ರ ಸಂಬಂಧ ನಾವು ನೆಟ್ಟಾಗ ಚಾಣಿಸ್ಕೋಬೇಕಾಗ್ತೈತಿ. ಮತ್ತು ಹುಳ ಅದನ್ನು ಆಗಿರ್ತಾವೆ ಒಂದೊಂದು ಸಲ. ಚಾಣಿಸ್ಕೊಂಡ್ರೆ ಯಾವುದೇ ಭಯ ಇರೋಂಗಿಲ್ಲ. ಇದಾದ್ಮೇಲೆ ನಾನು ಬೇಕಿಂಗ್ ಪೌಡರ್ನ ಯೂಸ್ ಮಾಡಕತ್ತೇನೆ, ಚಾಕ್ಲೇಟ್ ಫ್ಲೇವರ್ದು ಇರ್ತದೆ. ಬೇಕಿಂಗ್ ಪೌಡರ್ ಹಾಕ್ಕೊಂಡೆ, ಆಮೇಲೆ ಸ್ವಲ್ಪ ಸೋಡಾನ ಸೇರಿಸ್ಕೊಂಡೇನಿ. ಇದಾದಮೇಲೆ ನಾವು ಏನು ಮಾಡೋಣಪ್ಪ ಅಂತಂದ್ರೆ ಇದಕ್ಕೆ ನನ್ನ ಕಡೆ ಕೊಕ್ಕೋ ಪೌಡ್ರ್ ಇರಲಿಲ್ಲ. ನಿಮ್ಮ ಕಡೆ ಕೊಕ್ಕೋ ಪೌಡ್ರ್ ಇದ್ರೆ ಅಂತೂ ಇನ್ನೂ ಬೆಸ್ಟ್. ನನ್ನ ಹತ್ರ ಕೊಕ್ಕೋ ಪೌಡ್ರ್ ಇರಲಿಲ್ಲ, ನಾನು ತರಕ್ಕೆ ಹೋಗಿಲ್ಲ. ಮನ್ಯಾಗ ಕಾಫಿ ಪೌಡ್ರ್ ಇದ್ದ, ಅದನ್ನ ಒಂದು 10 ರೂಪಾಯಿದು ಕಾಫಿ ಚೀಟ್ ಇರ್ತೈತಲ್ಲ ಕಾಫಿ ಪೌಡ್ರದ್ದು, ಅದನ್ನ ಸೇರಿಸ್ಕೊಳಕತ್ತೇನೆ ನಾನು. ಕೋಕೋ ಪೌಡ್ರ್ ಇದ್ರೆ ಇನ್ನೂ ಟೇಸ್ಟ್ ಆಗಿರ್ತೈತಿ. ನನ್ನ ಕಡೆ ಇರಲಿಲ್ಲ, ನನ್ನ ಮತ್ತು ಏನೂ ಮಾಡೋಕ್ಕಾಗಿಲ್ಲ ಅಂತ ನಾನು ಹಂಗೆ ಇದನ್ನ ಹಾಕಿ ಮಾಡಕತ್ತೇನೆ. ಕಾಫಿ ಪೌಡ್ರ್ ಹಾಕಿದ್ರು ನಡಿತೈತಿ, ನಿಮ್ಮ ಕೋಕೋ ಪೌಡ್ರ್ ಹಾಕಿದ್ರು ನಡಿತೈತಿ, ನಿಮ್ಮ ಇಷ್ಟ ಅದ. ಮತ್ತು ವೆನಿಲಾ ಇದ್ರೆ ವೆನಿಲಾನು ಹಾಕೋಬೋದು ನೀವು. ನಾನು ವೆನಿಲಾ ಏನೋ ಸೇರಿಸ್ಕೊಂಡಿಲ್ಲ ಇದ್ರಾಗ, ನನ್ನ ಹತ್ರ ಇರಲಿಲ್ಲ. ಹಿಂಗೆ ನಾನು ವೆನಿಲಾನ ಸ್ಕಿಪ್ ಮಾಡೇನಿ. ನಿಮ್ಮ ಹತ್ರ ವೆನಿಲಾ ಇದ್ರೆ ನೀವು ಸೇರಿಸ್ಕೋಬೋದು. ಇವಾಗ ಇದನ್ನೆಲ್ಲ ನೀಟಾಗಿ ಗಂಟು ಇಲ್ಲದೆ ಇರೋ ಥರ ನಾವೇನು ಮಾಡಬೇಕಂದ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಎಲ್ಲೂ ಗಂಟು ಆಗಬಾರ್ದು, ಆ ಥರ ನಾವು ನೋಡಿ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಮತ್ತು ಇವತ್ತೇನಪ್ಪ ಅಂತಂದ್ರೆ ವ್ಯಾಲೆಂಟೈನ್ ಡೇ ಇತ್ತು, ಅದಕ್ಕೋಸ್ಕರ
ಸಿಂಪಲಾಗಿ ಮನ್ಯಾಗ ಕೇಕ್ ಕಟ್ ಮಾಡಿ ಹಸ್ಬೆಂಡ್ ಅವ್ರು ಸರ್ಪ್ರೈಸ್ ಕೊಟ್ಟರೆ ಆಯ್ತು ಅನ್ನೋಂತ ಮಾಡಕತ್ತೇನಿ. ಇದಾದ್ಮೇಲೆ ನಾನು ಏನು ಮಾಡಕತ್ತೀನಿ ಅಂದರೆ ಕೇಕ್ ಟಿನ್ನ ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಒಂದು ಸ್ಟೀಲಿಂದ ಡಬ್ಬಿ ಇರ್ತಾವಲ್ಲ, ಡಬ್ಬಿ ಒಳಗನ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳಕತ್ತೆ. ನಾನು ಒಂದು 2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಫುಲ್ಲೆಲ್ಲ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗ್ತಿ, ಅಂದ್ರೆ ಅಂಟ್ಕೊಳ್ಳಂಗಿಲ್ಲ ಅದಕ್ಕಾಗಿ. ಇದಾದ್ಮೇಲೆ ನಾವೇನು ಮಾಡೋಣ ಅಂತಂದರೆ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಫುಲ್ ಸ್ಪ್ರೆಡ್ ಮಾಡೋಣ್ರಿ. ಇದಾದ್ಮೇಲೆ ನಾವೇನು ತೊಗೊಂಡಿದ್ವಿಲ್ಲ ಮಿಕ್ಸ್ ಎಲ್ಲ ಮಾಡಿ ಇಟ್ಕೊಂಡಲ್ಲ, ಇವಾಗ ಈ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು. ನೀವು ನೋಡ್ಬೋದು ಇಲ್ಲಿ ಯಾವ ಥರ ಬಂದೈತಿ ನಂದು ಅಂಥೇಳಿ. ಈ ಥರ ಇದ್ರೆ ಪರ್ಫೆಕ್ಟಾಗಿ ಬರ್ತೈತಿ. ಭಾಳ ಗಟ್ಟಿಯಾಗಿದ್ರೆ ನೀವು ಮತ್ತು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೋಬೋದು. ಭಾಳ ತೆಳುವಾಗಿದ್ದರೆ ಒಂದು ಸ್ವಲ್ಪ ಜಾಸ್ತಿ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕೋಬೋದು. ಇವಾಗ ಇದನ್ನು ನಾನೇನು ತೊಗೊಂಡಿದ್ದಿಲ್ಲ ಡಬ್ಬಿ ಟೀನ ಅದರೊಳಗೆ ಹಾಕೊಳಕತ್ತೀನಿ. ಇದಾದ್ಮೇಲೆ ನಾನು ಒಂದು ಕಡಾಯಿ ಕಡಾಯಿನ ಇಟ್ಕೊಂಡೇನಿ. ಕಡಾಯಿ ಒಳಗೆ ಒಂದು ನನ್ನ ಕಡೆ ಸ್ಟ್ಯಾಂಡ್ ಇತ್ತು, ಸ್ಟ್ಯಾಂಡ್ನ ಇಟ್ಕೊಂಡು ಇವಾಗ ಸ್ವಲ್ಪ ಬಿಸಿಯಾಗಿ ಹಾಕ್ಬಿಟ್ಟೇನಿ. ಬಿಸಿ ಆದಮೇಲೆ ಏನು ಮಾಡೋಣ ಅಂದ್ರೆ ಕಡಾಯಿ ಎಲ್ಲ ಕಾಯಬೇಕು. ಕಾದ್ಮೇಲೆ ಏನು ಮಾಡೋಣ, ನಾವೇನು ಕೇಕದ ಡಬ್ಬ್ಯಾಗ ಹಾಕಿಟ್ಕೊಂಡಿಲ್ಲ ಅದನ್ನ ಡಬ್ಬಿ ಇಟ್ಟ ಇವಾಗ ಮುಚ್ಚಳವನ್ನು ಮುಚ್ಚಿಬಿಟ್ಟು 10ರಿಂದ 15 ನಿಮಿಷ ಸ್ಲೋ ಒಳಗೆ ನಾವು ಇದನ್ನು ಕುಕ್ ಮಾಡ್ಕೋಬೇಕಾಗ್ತೈತಿ. ಸ್ಲೋ ಇಲ್ಲಾಂದ್ರೆ ಮೀಡಿಯಮ್, ಹೈ ಅಂತೂ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ಅದೆಲ್ಲ ತಳ ಹಿಡ್ಕೊಂಡ್ಬಿಡ್ತೈತಿ. ಅದಕ್ಕೆ ಹೈ ಮಾಡೋಕ್ಕೆ ಹೋಗಬೇಡ್ರಿ, ಸ್ಲೋ ಅಥವಾ ಮೀಡಿಯಮ್ ಒಳಗನ ಬೇಯಿಸ್ಕೊರಿ. ಈ ಕಡೆ ನಾವೇನು ಮಾಡೋಣ ಅಂದ್ರೆ ಅದು ಬೇಯುತ್ತನ ಸಕ್ರೆದ ಸಿರಪ್ನ ಮಾಡ್ಕೊಳ್ಳೋನು. ಸ್ವಲ್ಪ ನೀರು ಆಮೇಲೆ ಒಂದು 2-3 ಟೇಬಲ್ ಸ್ಪೂನ್ ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ನೀವು ಸಕ್ಕರೆ ಪೌಡರ್ ಆದ್ರೂ ಸೇರಿಸ್ಕೋಬೋದು. ನಾನು ಸಕ್ಕರೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೇನೆ. ಇವಾಗ ಫುಲ್ಲೆಲ್ಲ ಸಕ್ಕರೆ ಕರಗಬೇಕು, ಆ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ಅವಾಗಿನಕಿಂತ ಇವಾಗ ಸಕ್ಕರೆ ಸ್ವಲ್ಪ ಸಣ್ಣ ಆಗೈತಿ, ಬಟ್ ಆದರೆ ಇನ್ನೂ ಫುಲ್ಲೆಲ್ಲ ಇದು ನೀರು ಆಗಬೇಕು, ಆ ಥರ ಇದು ಮಾಡ್ಕೋಬೇಕು. ಇದು ಯಾಕಂತ ನಿಮ್ಗೆ ಮುಂದೆ ಕೇಕೆಲ್ಲ ರೆಡಿ ಆದಮೇಲೆ ನಾನು ಹೇಳ್ಕೊಡ್ತೇನೆ. ಇವಾಗ ನೋಡ್ಬೋದು ನಿಮಗೆ ಕೇಕೆಲ್ಲ ಕರೆಕ್ಟಾಗಿ ಬಂದೈತಿ. ನೋಡೋಣ, ಆದರೂ ಇವಾಗ ಕಡ್ಡಿಯಾಗಿ ನೋಡಬೇಕಾಗ್ತೈತಿ. ಒಂದೊಂದ್ಸಲಿ ಮಿಡಲಲ್ಲಿ ಏನಾಗಿರಲ್ಲ ಅಂದ್ರೆ ಕರೆಕ್ಟಾಗಿ ಬಂದಿರೋಂಗಿಲ್ಲ, ಹಸಿ ಉಳಿದಿರ್ತೈತಿ. ಇಲ್ಲಿ ನೀವು ನೋಡ್ಬೋದು ಮ್ಯಾಲ ಬಂದಂಗೆ ಅನ್ಸೈತಿ. ಒಂದು ಕಡೆನೂ ಬಂದೈತಿ, ಆದರೆ ಒಂದು ಕಡೆ ಹಸಿದಿತ್ತು. ಅದಕ್ಕಾಗಿ ನಾ ಮತ್ತೇನು ಮಾಡಕತ್ತಾನಂದ್ರೆ ಮತ್ತೆ ಸ್ವಲ್ಪ ಹೊತ್ತ ಮುಚ್ಚಳವನ್ನು ಮುಚ್ಚಿಬಿಟ್ಟೆ ಬೇಯಿಸ್ನಿ. ಇದಾದ್ಮೇಲೆ ಇವಾಗ ನೋಡೋಣ, ಒಂದೇ ಕಡೆ ಚುಚ್ಚಿ ನೋಡೋಕೆ ಹೋಗ್ಬೇಡ್ರಿ, ಒಂದು 2-3 ಕಡೆ ಆದರೂ ಅಟ್ಲೀಸ್ಟ್ ಚುಚ್ಚಿ ನೋಡಿರಿ. ಯಾಕಂದ್ರೆ ಒಂದೊಂದು ಕಡೆ ಏನಾಗ್ತೈತಿ ಬೇದಿರ್ತೈತಿ, ಒಂದೊಂದು ಕಡೆ ಬೇದಿರಂಗಿಲ್ಲ. ಇವಾಗಂದ್ರೂ ಕರೆಕ್ಟಾಗಿ ಬೆಂದಿದೆ. ಇವಾಗ ನಾವೇನು ಮಾಡೋಣ ಅಂತಂದ್ರೆ ಗ್ಯಾಸ್ನ ಆಫ್ ಮಾಡ್ಕೋಬೇಕೈತಿ. ಈ ಕನ್ಸಿಸ್ಟೆನ್ಸಿ ಒಳಗೆ ಮಾಡಿದ್ರೆ ಪರ್ಫೆಕ್ಟ್ ಸೇಮ್ ಹೆಂಗೆ ಬೇಕ್ರಿ ಒಳಗೆ ಕೇಕ್ ಸಿಗ್ತೈತಲ್ಲ ಅದೇ ಥರನೇ ಸಿಗ್ತೈತಿ. ನಿಮ್ಮ ಕಡೆ ಮನ್ಯಾಗ ಕ್ರೀಮ್ ಇದ್ರೆ ನೀವು ಇನ್ನೂ ಕ್ರೀಮ್ ಹಾಕ್ಕೊಂಡ್ರು ಅಂದರೂ ಇನ್ನೂ ಸೇಮ್ ಅದೇ ಟೇಸ್ಟ್ ಆಗ್ತೈತಿ. ನನ್ನ ಹತ್ರ ಕ್ರೀಮ್ ಇಲ್ಲ, ಆದರೂ ನಾನು ಹೆಂಗೆ ಡೆಕೋರೇಷನ್ ಮಾಡೀನಿ, ಯಾವ ಥರ ಮಾಡೀನಿ ಅನ್ನೋದನ್ನ ನಿಮ್ಗೆ ತೋರಿಸ್ತಾನೆ. ಅಗ್ದಿ ಸಿಂಪಲಾಗಿ ನೀವು ಈ ಥರ ಮನ್ಯಾಗ ಮಾಡ್ಕೋಬೋದು. ಕೇಕೆಲ್ಲ ಸೈಡ ತಗೊಂಡ್ಮೇಲೆ ಏನು ಮಾಡಕತ್ತಂದ್ರೆ ಡಬ್ಬಿ ಒಳಗೆ ಚಾಕುಯಿಂದ ಈ ಥರ ಎಲ್ಲ ಸೈಡ ನಾವು ಬಿಡಿಸ್ಕೋಬೇಕಾಗ್ತೈತಿ. ಚಾಕುಯಿಂದ ಎಲ್ಲ ಬಿಡಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ ಒಳಗೆ ಅದನ್ನು ಈ ಥರ ಇಟ್ಟಿದ್ದನ್ನು ಹೊಳಿಸಿ ಆಯಿತು. ಸೊ ಇವಾಗ ಏನು ಮಾಡೋದು, ಸ್ವಲ್ಪ ಡೆಕೋರೇಷನ್ ಮಾಡಿದರೆ ಇನ್ನೂ ಚೆಂದ ಇರ್ತೈತಿ. ಫೈನಲಿ ಸೂಪರ್ ಆಗೈತಿ, ಕೇಕ್ ಮಸ್ತ್ ಬಂದೈತಿ, ಫುಲ್ ಸ್ಪಾಂಜಿ. ಇವಾಗ ಇದನ್ನು ಡೆಕೋರೇಷನ್ ಮಾಡೋದು. ಇವಾಗ ನಾವು ಇದಕ್ಕೆ ಏನು ಮಾಡೋಣ ಅಂತಂದ್ರೆ ನಾವೇನು ಸಕ್ಕರೆ ಸಿರಪ್ ಮಾಡ್ಕೊಂಡಿದ್ವಿಲ್ಲ ಇಲ್ಲಿ ಅಪ್ಲೈ ಮಾಡಬೇಕಾಗ್ತೈತಿ. ಸ್ಮೂತಿಯಾಗಿ ಅಂದ್ರೆ ಜಲ್ಲಿಯಾಗಿ ಒಂಥರ ಟೇಸ್ಟ್ ಹತ್ತತ್ತಿದೆ. ಅದಕ್ಕಾಗಿ ನಾನು ಸಕ್ಕರೆ ಸಿರಪ್ನ ಮಾಡ್ಕೊಂಡನು. ನಾನು ಇದಕ್ಕೆ ಯೂಸ್ ಮಾಡಕತ್ತೀನಿ ಚಾಕ್ಲೇಟ್ ಫ್ಲೇವರ್ ಸಿರಪ್. ಸೊ ಇದರಿಂದ ಸ್ವಲ್ಪ ಡೆಕೋರ್ ಮಾಡೋಣ. ಚಾಕ್ಲೇಟ್ ಫ್ಲೇವರಲ್ಲಿ ನಾನು ಈ ಥರ ಎಲ್ಲ ಅಪ್ಲೈ ಮಾಡ್ಕೊಳಕತ್ತೀನಿ. ಈ ಥರ ಮಾಡತ್ತೀನಿ ಅಂದ್ರೆ ಖಾಲಿ ತೋರಿಸು ನಮ್ಮ ಫೈನಲ್ ಕೇಕು ನೋಡಿ ಫೈನಲ್ ಕೇಕ್ದು ಈ ಥರ ಐತಿ. ಇದೇನು ಒರಿಯೋ
ಹಿಂಗೆ ಹಿಡಿ ಕಾಣೋಗಿದೆಲ್ಲ ಹಾಂ ಒರಿಯೋ ಬಿಸ್ಕಿಟ್ದು ಏನು ಕ್ರೀಮ್ ಐತಲ್ಲ ಇದನ್ನು ನಾನು ಈ ಥರ ತಕ್ಕೊಂಡು ಬಿಟ್ಟು ಏನು ಮಾಡತ್ತೀನಂದ್ರೆ ಇಲ್ಲಿ ನಾನು ಡೆಕೋರ್ ಮಾಡಕತ್ತೇನಿ. ಬಿಸ್ಕೆಟ್ ಈ ಥರ ಒರಿಯೋ ಬಿಸ್ಕಿಟ್ದ ಕ್ರೀಮ್ ತೊಗೊಂಡು ಮಾಡಿದ್ದೀನಿ. ಇದಾದ್ಮೇಲೆ ನಾವೇನು ಮಾಡೋದು ಬಿಸ್ಕಿಟ್ ಅಂದರೆ ಸ್ವಲ್ಪ ಸ್ವಲ್ಪ ಡೆಕೋರ್ ಮಾಡೋಣ. ಅಡ್ಡಲ್ಟು ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಬಿಸ್ಕೆಟ್ ನೋಡುವ ಮಾವ ಬಿಸ್ಕೆಟ್ ಮಾಡುವುದಾ? ಹ್ಯಾಪಿ ವ್ಯಾಲೆಂಟೈನ್ ಡೇ. ಬಾ ಹೋಮ್ ಮೇಡ್ ಕೇಕ್ ಹೆಂಗಾಗೈತೆ? ಟೇಸ್ಟ್ ಹೆಂಗಾಗೈತೆ? ಅಯ್ಯೋ ಟೇಸ್ಟಾ ಮತ್ತೆ ಅಂತೀನಿ. ಗುಡ್. ಹೆಂಗೈತೆ ಕೇಕ? ಹೆಂಗೈತೆ ಬಿಹು? ಚಿವ್ ಹೆಂಗೈತೆ? ಸಿಂಪಲ್ಲಾಗಿ ಮನ್ಯಾಗ ಕೇಕ್ ಮಾಡಿ ರೆಡಿ ಮಾಡಿ ಕಟ್ ಮಾಡಿ ಆಯಿತು. ಸಿಂಪಲ್ಲಾಗಿ ವ್ಯಾಲೆಂಟೈನು ಮಾಡಿದ್ವಿ. ಯಾಕಂದರೆ ಸೋಲ್ಜರ್ಸ್ ಯಾರು ವ್ಯಾಲೆಂಟೈನ ಮಾಡೋಕ್ಕೆ ಹೋಗಂಗಿಲ್ಲ, ಅದಕ್ಕೆ ನಾವು ಏನು ಮಾಡೋಂಗಿಲ್ಲ. ಯಾಕಂದರೆ ನಮಗೆಲ್ಲ ಇದೊಂದು ಬ್ಲ್ಯಾಕ್ ಡೇ. ಟೇಕ್ ಕೇರ್, ಬೈ ಬೈ ಆಲ್.